ನನ್ನ ಸೆಕೆಂಡ್ ಮಂತ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನ್ನ ಡೈಲಿ ರೂಟೀನ್ ಯಾವ ಥರ ಇರ್ತಾ ಇತ್ತು ಅಂದರೆ, ಇಷ್ಟು ದಿನ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ನಾನು ಗಾಡಿ ತೊಗೊಂಡು ಕ್ಲಾಸ್ಗೆ ಅಂತ ಹೊರಟೋಗ್ತಾ ಇದ್ದೆ. ಬೆಳಗ್ಗೆ 8 ಗಂಟೆಗೆ ಕ್ಲಾಸ್ ಇರ್ತಾಯಿತ್ತು ನನಗೆ ಯಾವಾಗಲೂ. ಸೊ ನಾನು 7 ಗಂಟೆಗೆ ಮನೆ ಬಿಡಬೇಕಾಗ್ತಾಯಿತ್ತು. ಬೆಳಗ್ಗೆ 8 ಗಂಟೆಯಿಂದ ನೈಟ್ 7:30ವರೆಗೂ, ಇಲ್ಲಾಂದರೆ ಒಂದೊಂದು ಸರಿ 8 ಗಂಟೆವರೆಗೂ ಕ್ಲಾಸಸ್ ಇರ್ತಾಯಿತ್ತು. ಸೊ ನಾನು ಬೆಳಗ್ಗೆ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಬಾಕ್ಸಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸು ಮತ್ತು ಒಂದಷ್ಟು ಫ್ರೂಟ್ಸ್ನ ಹಾಕ್ಕೊಂಡು ತೊಗೊಂಡು ಹೊರಟೋಗ್ತಾ ಇದ್ದೆ. ಮತ್ತು ಕ್ಲಾಸಲ್ಲಿ 8 to 11:30ವರೆಗೂ ಒಂದು ಸೆಷನ್ ಇರ್ತಾಯಿತ್ತು. ಅದಾದಮೇಲೆ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಡ್ತಾಯಿದ್ರು. ಆ ಗ್ಯಾಪಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತಿಂತಾಯಿದ್ದೆ. 11:30ಇಂದ 1:30ವರೆಗೂ ಮತ್ತೆ ಕ್ಲಾಸ್ ಕಂಟಿನ್ಯೂ ಆಗ್ತಾಯಿತ್ತು. ಅದಾದಮೇಲೆ 1/2 ಅವರ್ ಲಂಚ್ ಬ್ರೇಕ್ ಅಂತ ಕೊಡ್ತಾಯಿದ್ರು. ಆ ಗ್ಯಾಪಲ್ಲಿ ಲಂಚ್ ಮತ್ತು ಫ್ರೂಟ್ಸ್ನ ತಿಂತಾಯಿದ್ದೆ. ಮತ್ತು 2 o'clockಯಿಂದ 4:30ವರೆಗೂ ಕ್ಲಾಸ್ ಕಂಟಿನ್ಯೂ ಆಗ್ತಾಯಿತ್ತು. ಅದಾದಮೇಲೆ ಅರ್ಧ ಗಂಟೆ ಬ್ರೇಕ್ ಕೊಡ್ತಾಯಿದ್ರು. ಆ ಬ್ರೇಕಲ್ಲಿ ಆಚೆ ಹೋಗಿ ಕಾಫಿನೋ ಟೀನೋ ಕುಡ್ಕೊಂಡು ಬರ್ತಾ ಇದ್ದೆ. ಆ ಬ್ರೇಕ್ ಮುಗಿದ್ಮೇಲೆ 5 o'clockಯಿಂದ 8 o'clockವರೆಗೂ ಕ್ಲಾಸ್ ಕಂಟಿನ್ಯೂ ಆಗ್ತಾ ಇತ್ತು. 8 o'clockಗೆ ಕ್ಲಾಸ್ ಎಂಡ್ ಆಗ್ತಾ ಇತ್ತು. ಮುಗಿಸ್ಕೊಂಡು ಆಚೆ ಬಂದು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ನಾನು ಮನೆ ಕಡೆ ಹೊರಡ್ತಾ ಇದ್ದೆ. 8 o'clockಗೆ ಕ್ಲಾಸ್ ಬಿಟ್ಟರೆ 9 o'clock ಆಗ್ತಾ ಇತ್ತು. ಮನೆಗೆ ಬರೋ ಅಷ್ಟೊತ್ತಿಗೆ ವಿಜಯನಗರದಿಂದ ನಮ್ಮ ಮನೆಗೆ ಟ್ರಾವೆಲ್ 1 hour ಆಗ್ತಾ ಇತ್ತು. 9 o'clockಗೆ ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಊಟ ಮಾಡಿ, ತಿಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಮತ್ತೆ ಕ್ಲಾಸ್ದೆಲ್ಲ ರಿವಿಷನ್ ಮಾಡಿಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 11 o'clock ಆಗೋಗ್ತಾ ಇತ್ತು. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋವರೆಗೂ ನಾನು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ. ಅದಾದಮೇಲೆ ಕೂಡ ಒಂದು 15 days ಕ್ಲಾಸ್ ಅಟೆಂಡ್ ಮಾಡಿದೆ. ಯಾಕಂದರೆ ಸಡನ್ನಾಗಿ ಆ ಥರ ಕ್ಲಾಸಸ್ನ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ದಿನ ಅಟೆಂಡ್ ಮಾಡಿದೆ. ಅದಾದಮೇಲೆ ಆನ್ಲೈನ್ ಕ್ಲಾಸ್ ತೊಗೊಂಡು ನಾನು ಮನೆಯಲ್ಲೇ ಕ್ಲಾಸಸ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಕ್ಲಿನಿಕ್ಗೆ ಹೋದಾಗ ಡಾಕ್ಟರ್ನ ಕೇಳಿದ್ದೆ, ಈ ಥರ ಈ ಟೈಮಲ್ಲಿ ಟ್ರಾವೆಲ್ ಮಾಡ್ಬೋದಾ? ನಾನು ಮನೆ ಹತ್ರದಿಂದ ವಿಜಯನಗರ ಹೋಗೋಕ್ಕೆ 19 kilometers ಆಗುತ್ತೆ, ಟ್ರಾವೆಲ್ ಮಾಡ್ತಾ ಇದ್ದೀನಿ, ಅದರಲ್ಲೂ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ನಾನು ಅಂತ ಕೇಳಿದಾಗ ಅವರು ಬೇಡ, ಅವಾಯ್ಡ್ ಮಾಡಿ ಅಂತ ಹೇಳಿದರು ನನಗೆ. ಅದಾದಮೇಲೆ ನಾನು ನಮ್ಮ ಇನ್ಸ್ಟಿಟ್ಯೂಷನ್ ಅವ್ರ ಹತ್ರ ಮಾತಾಡಿ ಆನ್ಲೈನ್ ಕ್ಲಾಸಸ್ನ ತಗೊಂಡೆ. ಅದಾದಮೇಲೆ ಅವತ್ತಿಂದ ಮನೆಯಲ್ಲೇ ಕ್ಲಾಸಸ್ನ ಕೇಳಿಕೊಂಡು ಕಂಟಿನ್ಯೂ ಮಾಡಿದೆ. ಈ ಥರ ಇತ್ತು ನನ್ನ ಸೆಕೆಂಡ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಥರ ಕಂಟೆಂಟ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ.